ಈ ಪ್ರಶ್ನೆ ನೋಡ್ರಿ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಅವಿಭಾಜ್ಯ ಸಂಖ್ಯೆ ಎಂದರೇನು ಅದು ಮೊದಲು ನಿಮ್ಗೆ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆ ಎಂದರೇನು? ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ನೋಡ್ರಿ ಏನು ಅವಿಭಾಜ್ಯ ಸಂಖ್ಯೆ ಎಂದರೇನು? ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಒಂದು ಉದಾಹರಣೆ. ಎರಡು ಏನದ ನೋಡ್ರಿ. ಒಂದರಲ್ಲಿ ಹೋಗ್ತದೆ, ಎರಡರಲ್ಲಿ ಹೋಗ್ತದೆ, ಮತ್ತೆ ಯಾವ ಅಂಕೆಲೇನೂ ಹೋಗೋದಿಲ್ಲ. 3 ನೋಡ್ರಿ, ಯಾವ ಅಂಕೆಲೇನೂ ಭಾಗ ಹೋಗೋದಿಲ್ಲ. ಒಂದರಲ್ಲಿ ಹೋಗ್ತದೆ, 3ರಲ್ಲಿ ಹೋಗ್ತದೆ, ಮತ್ತೊಂದು ಅಂಕೆಲಿಂದ ಭಾಗ ಹೋಗೋದಿಲ್ಲ. ಅದೇ 4 ತಗೋರಿ, 1ರಲ್ಲಿ ಹೋಗ್ತದೆ, 4ರಲ್ಲಿ ಹೋಗ್ತದೆ, 2ರಲ್ಲಿ ಹೋಗ್ತದೆ. ಅದು ಅವಿಭಾಜ್ಯ ಸಂಖ್ಯೆಯಲ್ಲಿ ಯಾವುದು ಅಂಕೆ 3ನೇ ಸಲ ಭಾಗಿಸಲ್ಪಡುತ್ತದೆಯೋ ಆ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ತಿಳ್ಕೊಬೇಕು ನೀವು ಅಷ್ಟೇ. ಆಮೇಲೆ 3 ಆದಿಂದ 5 ನೋಡ್ರಿ, ಯಾವ ಸಂಖ್ಯೆದಿಂದ ಭಾಗ ಹೋಗ್ತದೆ, ಯಾವ ಸಂಖ್ಯೆದಿಂದ ಭಾಗ ಹೋಗೋದಿಲ್ಲ. ಅದಕ್ಕೆ ನಂತರ ಅವಿಭಾಜ್ಯ ಸಂಖ್ಯೆಗಳು ಅಂತಾರೆ. 7 ನೋಡ್ರಿ, ಯಾವ ಸಂಖ್ಯೆದಿಂದ ಭಾಗ ಹೋಗ್ತದೆ. ಅವ್ರು ಕೇಳಿದ್ದೇನು? ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. 17 ಅಂತ ಹೇಳಿ ಉತ್ತರ ಸಂಖ್ಯೆ ಡಿ. ಇಂಥ ಲೆಕ್ಕಗಳು ನಿಮಗೆ ಸೀರಿಯಲ್ದೊಳಗೆ ಭಾಳ ಬರ್ತಾವೆ. ಅವಿಭಾಜ್ಯ ಸಂಖ್ಯೆಗಳು ಅಂತ ತಿಳ್ಕೊಂಡು ಬಂತು ಅಂದ್ರೆ ಇದು ನಿಮ್ಗೆ ಪೇಪರ್ ಬಿದ್ದೇ ಇರ್ತದೆ. ಇದು ಮಾದರಿ ಒಳಗೆ ಇವೇ ಗಣಿತಗಳು ಬೀಳ್ತಿರ್ತಾವ. ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ಬಿಡಿಸ್ಕೋರಿ, ನೀಟ್ದಂಗೆ ಫೇರ್ದಾಗ ಬರ್ಕೊಡ್ರಿ.